ಜೈ ಗುರುದತ್ತ. ಹಿಂದೆ ಭಾರತ ಭೂಮಿಯು ರಾಮಾಯಣಮಯವಾಗಿತ್ತಂತೆ. ಅಂದ್ರೆ ಪ್ರತಿಯೊಂದು ಮನೆಯಲ್ಲೂ ಕನಿಷ್ಠ ತಿಂಗಳಿಗೆ ಒಂದ್ಸರ್ತಿನಾದ್ರೂ ಸಂಪೂರ್ಣ ರಾಮಾಯಣವನ್ನ ಪಾರಾಯಣ ಮಾಡ್ತಾ ಇದ್ರು. ಈಗಿನ ವಿಜ್ಞಾನಮಯ ಜಗತ್ತಿನಲ್ಲಿ ತಿಂಗಳಿಗೆ ಒಂದ್ಸರ್ತಿ ಅಲ್ಲ, ವರ್ಷಕ್ಕೆ ಒಂದ್ಸರ್ತಿ ಕೂಡ ಸಂಪೂರ್ಣ ರಾಮಾಯಣವನ್ನ ಪಾರಾಯಣ ಮಾಡೋದು ತುಂಬಾ ಕಷ್ಟ. ಇದನ್ನ ತಿಳ್ಕೊಂಡು ಪೂಜ್ಯ ಅಪ್ಪಾಜಿಯವರು ಮತ್ತೆ ರಾಮಾಯಣ ಚೈತನ್ಯವನ್ನ ಎಲ್ಲಾ ಕಡೆ ತುಂಬಬೇಕು ಅನ್ನೋ ಉದ್ದೇಶದಿಂದ ಎಷ್ಟೋ ರಾಮಾಯಣ ಸಪ್ತಾಹಗಳನ್ನ ಮಾಡ್ತಾ ಬಂದ್ರು. ಎಷ್ಟೋ ಬೇರೆ ಬೇರೆ ಸ್ಥಳಗಳಲ್ಲಿ ರಾಮಾಯಣ ಸಪ್ತಾಹಗಳನ್ನ ಮಾಡ್ತಾ ಬಂದ್ರು. ಕನಿಷ್ಠ ಈ ತರನಾದ್ರೂ ಜನ, ಅವರ ಭಕ್ತರು ಎಲ್ಲರೂ ರಾಮಾಯಣದ ಮೌಲ್ಯವನ್ನ ಗುರುತಿಸ್ತಾರೆ, ಅದರ ಇಂಪಾರ್ಟೆನ್ಸ್ ತಿಳ್ಕೊಳ್ತಾರೆ ಅಂತ ಮಾಡ್ತಾ ಬಂದ್ರು. ಆದ್ರೂ ರಾಮಾಯಣದಲ್ಲಿರೋ 24,000 ಶ್ಲೋಕವನ್ನ ಈಗಿನ ಜನರು ಹೇಳೋದಕ್ಕೆ ಆಗ್ಲಿ, ಕಂಠಪಾಠ ಮಾಡೋದಕ್ಕೆ ಆಗ್ಲಿ, ಅಥವಾ ಪಾರಾಯಣ ಮಾಡೋದಕ್ಕೆ ಆಗ್ಲಿ ತುಂಬಾ ಕಷ್ಟ ಅಂತ ತಿಳಿದು ಕೇವಲ 100 ಶ್ಲೋಕಗಳಲ್ಲಿ ನಮಗೆ ಸಂಕ್ಷಿಪ್ತವಾಗಿ ರಾಮಾಯಣವನ್ನ ಕೊಟ್ಟಿದ್ದಾರೆ. ಮೊದಲನೇ ಸರ್ತಿ ನಾವು ಅಪ್ಪಾಜಿ ಧ್ವನಿನಲ್ಲಿ ಇದನ್ನ ಹಿಂದೆ ಕೇಳಿದಾಗ ನಮಗೂ ಆಸೆ ಆಗಿತ್ತು, ನಾವು ಕಲಿಬೇಕು ಶತಶ್ಲೋಕಿ ರಾಮಾಯಣನ ಅಂತ. ಅಪ್ಪಾಜಿಯವರು ಮೈಸೂರು ಆಶ್ರಮದಲ್ಲಿ ಇದನ್ನ ಕಲಿಯೋ ವ್ಯವಸ್ಥೆನೂ ಮಾಡಿಕೊಟ್ರು. ನಾವೆಲ್ಲ ತುಂಬಾ ಹುಮ್ಮಸ್ನಲ್ಲಿ ಹೋಗಿ ಇದನ್ನ ಕಲ್ತ್ವಿ. ಅಷ್ಟೇ, ಕಲಿಯೋವರೆಗೂನೇ ಹುಮ್ಮಸ್ಸಲ್ಲ, ಆಮೇಲೆ ಮರ್ತೇ ಹೋಯ್ತು. ಈ ವಿಡಿಯೋ ಮೂಲಕ, ಪುಟ್ಟೂಜಿ ಅವ್ರು ಹಾಕಿರೋ ಈ ವಿಡಿಯೋ ಮೂಲಕ ಮತ್ತೆ ಅಪ್ಪಾಜಿ ಅವರು ಮರ್ತಿರೋದನ್ನ ಜ್ಞಾಪಿಸ್ಕೊಳ್ಳಿ, ಮತ್ತೆ ಕಂಠಪಾಠ ಮಾಡಿ, ಮತ್ತೆ ಮನೆಯಲ್ಲಿ ಪ್ರತಿನಿತ್ಯ ಪಾರಾಯಣ ಮಾಡ್ಕೊಳ್ಳಿ ಅನ್ನೋ ಸೂಚನೆನ ಈ ಮೂಲಕ ಕೊಡ್ತಾ ಇದ್ದಾರೆ ಅಂತ ನಾವೆಲ್ಲ ಭಾವಿಸ್ತಾ ಇದ್ದೀವಿ. ಪುಟ್ಟೂಜಿ ಅವರೇ, ನಿಮಗೆ ತುಂಬಾ ಧನ್ಯವಾದಗಳು. ಅಪ್ಪಾಜಿ ಅವರ ಈ ವಿಡಿಯೋನ ಹಾಕಿ ನಮ್ಮನ್ನೆಲ್ಲ ಹೊಡೆದು ಎಬ್ಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ಅಪ್ಪಾಜಿ ಅವರ ಪಾದಗಳಿಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸ್ತಾ ಜೈ ಗುರುದತ್ತ.